ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅವ್ರಿಗೆ ದೇವರು ಅವ್ರ ಮೈಯೆಲ್ಲ ಹುಡುಗತ್ರ ಅವ್ರಿಗೆ ಬಂದು ಬಿಡಿಸ್ಕೊಳತಾನ ಇಲ್ಲ. ಅವರಿಗೆ ಅವಮಾನ ಮಾಡತ್ತರು ಬಿಡಿಸ್ಕೊಳತಾನ ಇಲ್ಲ. ಆ ಒಂದು ಕಷ್ಟದಲ್ಲಿ ದೇವರವ್ರಿಗೆ ಬಿಡಿಸ್ಕೊಳತಾನ ಇಲ್ಲ. ಆದ್ರೆ ಜೇನಿನ ಒಳಗೆ ಹಾಕ್ಯಾರ, ಮೈಯೆಲ್ಲ ಹೊಡೆದಾರ, ಬೈದಾಗಿನ ಜೊಲ್ಲು ಉಗುಳು ಕೂದಲೆಲ್ಲ ಹಿಂಸೆ ಪಟ್ಟಾರ, ತುಂಬಾ ಬೆನ್ನೆಲ್ಲ ಹೊಡೆದಾರ, ರಕ್ತ ಸೋರ್ಲತ್ತದ. ಅವರು ಮಧ್ಯರಾತ್ರಿಯಲ್ಲಿ ಎದ್ದು ಅವ್ರು ಏನ್ ಮಾಡ್ತಾರ? ದೇವರನ್ನ ಆರಾಧನೆ ಮಾಡ್ತಾರ. ಕೆಲವೊಬ್ರು ಆಲೋಚನೆ ಮಾಡಿರ್ಬೋದು, ಯುವಕರಿಗೆ ನಾಚಿಕೆ ಇಲ್ಲ, ಯುವಕ ಮಾನ ಮರ್ಯಾದೆ ಇಲ್ಲ, ಇವುದೊಂದು ಜನ್ಮಾನ. ನಮ್ಮೂರು ಒಳಗಡೆ ನಮ್ಮಷ್ಟು ಭಾರಿ ಯಾರಿದ್ದಾರೆ? ಇವು ಯೇಸು ಸ್ವಾಮಿಗೆ ಆರಾಧನೆ ಮಾಡತ್ತಾವ್. ಇವ್ ತಟ್ಟಕ್ ಬುದ್ಧಿ ಇಲ್ಲ ನೋಡು, ಇವ್ ತಟ್ಟಕ್ ತಿಳುವಳಿಕೆ ಇಲ್ಲ ನೋಡು ಅಂದ್ಬಿಟ್ಟು ಅನೇಕರು ನಾವು ಅನ್ಬೋದ್ರಿ. ಆದ್ರೆ ಅವ್ರು ಅನಂತ ಅಂದ್ಬಿಟ್ಟು ನೀನ್ ದೇವ್ರಿಗೆ ಸ್ತುತಿ ಮಾಡದಂಗಿದ್ರೆ, ನೀನ್ ದೇವ್ರಿಗೆ ಪ್ರಾರ್ಥನೆ ಮಾಡದಂಗಿದ್ರೆ ನಿನ್ನ ಕುಟುಂಬದಲ್ಲಿ ಅದ್ಭುತ ನಡೆಯಲ್ಲ. ನಿನ್ನ ಕುಟುಂಬದಲ್ಲಿ ಅದ್ಭುತ ನಡೆಯಲ್ಲ. ಅಲ್ಲಿ ಮಧ್ಯರಾತ್ರಿಯಲ್ಲಿ ಇವರು ಆರಾಧನೆ ಮಾಡತ್ತರು. ಕೆಲವೊಬ್ರು ಹೊಡೆ ತುಂಬಾ ಉಂಡು ಮಕ್ಕಳು ಈಗ ನಿದ್ದೆ ಡಿಸ್ಟರ್ಬ್ ಮಾಡತ್ತವ ನಮ್ಗ, ಇದೇ ನಿದ್ದೆ ಡಿಸ್ಟರ್ಬ್ ಮಾಡತ್ತವ ನಮ್ಗೆ. ಇವು ರಾತ್ರಿ ಟೈಮಿನಾಗ ನಿದ್ದೆ ಮಾಡ್ರೇನಂತ ನಾವಂದ್ರೆ ಇವೇನೋ ಹಾಡತ್ತವ, ಇವೇನೋ ಜಪ ಮಾಡತ್ತವ, ನಮಗೆಲ್ಲ ಡಿಸ್ಟರ್ಬ್ ಆಗ್ಲತ್ತದ. ಆದ್ರೆ ಅಲ್ಲಿ ವಾಕ್ಯದಾಗ ಏನಂತ ಬಂದಿದ ಅಂತಂದ್ರೆ, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತುತಿ ಮಾಡತ್ತಾರ, ಆರಾಧನೆ ಮಾಡತ್ತಾರ. ಅಲ್ಲಿ ಇರುವಂತ ಎಲ್ಲರೂ ಕೂಡ ಅವ್ರಿಗೆ ಏನು ಪ್ರೇಯರ್ ಮಾಡತ್ತಾರ, ಅವ್ರಿಗೆ ಏನ್ ದೇವರಿಗೆ ಸ್ತುತಿ ಮಾಡತ್ತಾರ ಅಂದ್ಬಿಟ್ಟು ಲಕ್ಷ ಪಟ್ಟು ಕೇಳತ್ತಾರಂತ. ಏನ್ ಮಾಡತ್ತಾರಂತ? ಲಕ್ಷ ಪಟ್ಟು ಕೇಳತ್ತಾರಂತ. ಇವತ್ತು ನಾವು ನೀವು ಕೂಡ ಲಕ್ಷ ಪಟ್ಟು ಏನ್ ಮಾಡಬೇಕು? ದೇವರ ಆರಾಧನೆಯನ್ನು ಕೇಳಬೇಕು, ದೇವರ ವಾಕ್ಯವನ್ನ ಕೇಳಬೇಕು. ಇವರು ಪ್ರಾರ್ಥನೆ ಮಾಡಿ ದೇವರನ್ನ ಸ್ತುತಿ ಮಾಡತ್ತಾರ. ಅಲ್ಲಿ ಏನ್ ನಡೆದಂತ? ಒಂದು ದೊಡ್ಡ ಭೂಕಂಪ ನಡೆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಕಷ್ಟದಲ್ಲಿ ದೇವರು ನಿನ್ನ ಕಷ್ಟಕ್ಕೊಂದು ಭೂಕಂಪ ರೆಡಿ ಮಾಡ್ತಾರ, ನಿನ್ ರೋಗಕ್ಕೊಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಸಮಸ್ಯೆಗಳಿಗೆ ಒಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಪ್ರಾಬ್ಲಮ್ಗಳಿಗೆ ದೇವರು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಕಣ್ಣೀರಿಗೆ ದೇವರು ಭೂಕಂಪ ರೆಡಿ ಮಾಡ್ತಾನ. ಓ ನಿನ್ನ ಮಾಟಮಂತ್ರ ಶಕ್ತಿಗೆ ಒಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಸೈತಾನನ ಶಕ್ತಿಗಳಿಗೆ ಭೂಕಂಪ ರೆಡಿ ಮಾಡ್ತಾನ, ನಿನ್ನ ವೈರಿಗಳಿಗೆ, ನಿನ್ನ ಶತ್ರುಗಳಿಗೆ, ನಿನಗೆ ಸಮಸ್ಯೆ ಮಾಡುವಂತ ಎಲ್ಲಾ ಪ್ರಾಬ್ಲಮ್ಗಳಿಗೆ ಆತನ ಒಂದು ಭೂಕಂಪವನ್ನ ರಿಲೀಸ್ ಮಾಡ್ಲಕ್ಕಣ. ಯಾಕಂತಂದ್ರೆ ನಿನ್ನ ಜೀವಿತದಲ್ಲಿ ನೀನು ಯಾವ ಸಮಸ್ಯೆಯಲ್ಲಿ ದೇವರನ್ನ ಆರಾಧಿಸ್ತಾ ಇದೀಯಾ, ನೀನು ಯಾವ ಪ್ರಾಬ್ಲಮ್ ಅಲ್ಲಿ ನೀನು ದೇವರನ್ನ ಆರಾಧಿಸ್ತಾ ಇದೀಯಾ, ಆತನ ನಿನ್ನ ನೋಡ್ತಾ ಇದ್ದಾನೆ. ಆತನು ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಮೈಯೆಲ್ಲ ಹೊಡೆದಾರ, ಕೈ ಕಾಲೆಲ್ಲ ಕಟ್ಟಿಕ್ಯಾರ. ಪ್ರೇಯರ್ ಬೇಡ, ಜಪ ಬೇಡ, ಯಾತ್ರೆ ಬೇಡ ಅಂದ್ಬಿಟ್ಟು ಒಂದು ವೇಳೆ ಆ ಸೆರೆಮನೆಯಲ್ಲಿ ಅವ್ರು ಹಂಗೆ ಮಲಗೊಂಡು ಬಿಟ್ರೆ ಒಂದು ಅದ್ಭುತವನ್ನ ಅವ್ರು ನೋಡಕ್ ಆಯ್ತಾ ಇರ್ಲಿಲ್ಲ, ಒಂದು ಬಿಡುಗಡೆಯನ್ನ ನೋಡ್ಲಕ್ ಆಯ್ತಾ ಇರ್ಲಿಲ್ಲ, ಒಂದು ಜಯವನ್ನ ನೋಡಕ್ ಆಗ್ತಾ ಇಲ್ಲ. ಪ್ರತಿ ಶುಕ್ರವಾರ, ಪ್ರತಿ ಸಂಡೇ ದೇವರು ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ರೆಡಿ ಆಗಿರ್ತಾನೆ. ನೀ ಏನ್ ಮಾಡ್ತಿ? ಮನೆಯ ಆರಾಮಗೊಂಡು ಮಕ್ಕೂತಿ. ನೀವೇನ್ ಮಾಡ್ತೀರಿ? ನಿನ್ನ ಕುಟುಂಬದ ಒಂದು ಮಿರಾಕಲ್ ಮಾಡ್ಬೇಕನ್ನುತ್ತಾನೆ, ಒಂದು ಅದ್ಭುತ ಮಾಡ್ಬೇಕನ್ನುತ್ತಾನೆ. ನಿನ್ನ ಮನೆ ಕೂತು ಶುಕ್ರವಾರ ದಿನ, ಸಂಡೇ ದಿನ ಏನ್ ಮಾಡ್ತೇವೆ ನಾವು? ಮನೆ ಕೂತು ಚಿಂತೆ ಮಾಡ್ತೇವೆ. ಅಯ್ಯೋ ನನ್ನ ಗಂಡ ಕುಡಿಗಂತನ, ನನ್ನ ಹೆಂಡತಿ ಹಂಗ, ನನ್ನ ಗಂಡ ಹಂಗ, ನನ್ನ ಮಕ್ಕಳು ಹಿಂಗ, ನನ್ನ ಸಂಸಾರ ಹಿಂಗ, ನನ್ನ ಬದುಕಿ ಹಿಂಗ. ಚಿಂತೆ ಮಾಡಬೇಡ. ನೀ ನಂಬಿರುವಂತ ದೇವರ ಮುಂದುಗಡೆ ನೀ ಆರಾಧನೆ ಮಾಡುವಾಗ, ನೀನು ದೇವರನ್ನ ಪ್ರಾರ್ಥನೆ ಮಾಡುತ್ತಿರುವಾಗ, ಪೌಲ ಸೀಲರು ನಮ್ಮ ಮೈಯೆಲ್ಲ ಹೊಡೆದಾರ, ನಮ್ಮ ಮೈಯೆಲ್ಲ ರಕ್ತ ಸೋರ್ಲತ್ತದ, ನಾವು ಮಾತಾಡಕ್ಕಾಗಲ್ಲ, ನೀರಿಲ್ಲ, ಊಟ ಇಲ್ಲ, ಪ್ರಾರ್ಥನೆ ಮಾಡೋದು ಬೇಡ ಎಂಬುದಾಗಿ ಒಂದು ವೇಳೆ ಅವರು ಆಲೋಚನೆ ಮಾಡ್ತಾ ಇದ್ದರಂದ್ರೆ, ಪ್ರೀತಿಯ ದೇವರ ಮಕ್ಕಳೇ, ಒಂದು ದೇವರ ಮಹಿಮೆ, ದೇವರ ಅದ್ಭುತ ನಿನ್ನ ಮೂಲಕ, ನನ್ನ ಮೂಲಕ ದೇವರು ತನ್ನ ಕಾರ್ಯವನ್ನ ಸಾಧಿಸಬೇಕಂತಂದ್ಬಿಟ್ಟು ಎಷ್ಟೋ ಆಸೆಯಿಂದ ನಮ್ಮನ್ನ ಆರಿಸಿ ತೆಗೆದುಕೊಂಡಿರ್ತಾನೆ.
ನನ್ನ ಮಗಳೇ, ನನ್ನ ಮಗನೇ, ನೀನು ಸಭೆ ಬಾ ಅಂತಂದ್ಬಿಟ್ಟು ದೇವರು ಹೇಳ್ತಾನೆ. ನಾನ್ ಮಾಡ್ತೀನಿ ನಿನ್ನ ಕುಟುಂಬದಲ್ಲಿ ಅದ್ಭುತ, ನಾನ್ ಮಾಡ್ತೀನಿ ನಿನ್ನ ಮನೆ ಒಳಗಡೆ ಅದ್ಭುತ, ನಾನ್ ಮಾಡ್ತೀನಿ ನಿನ್ನ ಜೀವನದಲ್ಲಿ ಅದ್ಭುತ ಎಂಬುದಾಗಿ ದೇವರು ಹೇಳ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ ಗೊತ್ತದನ? ಅವತ್ತಿನ ದಿವಸ ನಾವು ಮನೆಯಾಗಿರ್ತೇವೆ, ಮನಸ್ಸು ಬಂದ್ರೆ ಬರ್ತೇವೆ, ಮನಸ್ಸು ಬಂದಿಲ್ಲ ಅಂದ್ರೆ ಬರಲ್ಲ. ಆದ್ರೆ ಪೌಲ ಸೀಲರ ಪರಿಸ್ಥಿತಿ ಹೆಂಗದ? ಅಲ್ಲಿ ಬರೆಯಲ್ಪಟ್ಟದ, ಎರಡೂ ಕೈಗಳನ್ನ ಕಟ್ಟಕ್ಯಾರ, ಎರಡೂ ಕೈಗಳನ್ನ ಕಟ್ಟಕ್ಯಾರ, ಎರಡೂ ಕಾಲುಗಳನ್ನ ಕಟ್ಟಕ್ಯಾರ. ಅವ್ರು ಏನ್ ಮಾಡತ್ತಾರಂತಂದ್ರೆ ಆ ಜೈಲಿನೊಳಗಡೆ ಕೀಲಿ ಹಾಕಿಕ್ಯಾರ. ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಅವ್ರು ಏನ್ ಮಾಡತ್ತಾರ? ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿಸ್ಲತ್ತಾರ, ದೇವರಿಗೆ ಮಹಿಮೆ ಪಡಿಸ್ಲತ್ತಾರ. ಆ ದೇವರು ಏನ್ ಮಾಡ್ಯಾನ? ಅವ್ರ ಪ್ರಾರ್ಥನೆ ಕೇಳಿರುವಂತ ದೇವರು ಆ ಶರಮನೆಯಲ್ಲಿ ಒಂದು ಭೂಕಂಪ ಉಂಟು ಮಾಡಿ ಅವ್ರಿಗೆ ಹಾಕಿರುವಂತ ಎಲ್ಲ ಬೇಡಿಗಳನ್ನ ಎಲ್ಲ ಕಳಚಿ ಕೆಳಗಡೆ ಬಿದ್ದಾಗ, ಹಲ್ಲೆಲೂಯಾ. ಮತ್ತು ಅವ್ರು ಸುತ್ತಮುತ್ತ ಕಂಪೌಂಡರ್ ಕಟ್ಟಿದ್ರಲ್ಲ, ಆ ಗೋಡೆಗಳೆಲ್ಲ ಯೇಸು ನಾಮದಲ್ಲಿ ಅವ್ರು ಬಿದ್ದೋಗಿದ, ಹಲ್ಲೆಲೂಯಾ. ಆ ಜೈಲಿನಲ್ಲಿರುವಂತ ಅಧಿಕಾರಿ ಎಲ್ಲೋ ಸೆರೆಮನೆಗಿಂದ ಒಡೆಗಾರಲ್ಲಪ್ಪ, ಇನ್ನು ಕತ್ತಿ ಮುಗಿತು ಅಂದ್ಬಿಟ್ಟು ಅವ ಏನ್ ಮಾಡ್ತಾನ? ಅವ್ರ ಬಟ್ಟೆ ತಲವಾರನ ಹೊಡ್ಕೋಬೇಕಂತನ್ನುವಾಗ ಪೌಲ ಹೇಳತಾನ, ಪೌಲ ಸೀಲ ಹೇಳತಾರ ಏನಂತಂದ್ರೆ, ಬೇಡ ಬೇಡ, ಸಾಯ್ಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ, ಹಲ್ಲೆಲೂಯಾ, ನಾವೆಲ್ಲರೂ ಇಲ್ಲೇ ಇದ್ದೇವೆ, ನಮ್ ಸರಿ ಸಾಯ್ಬೇಡ. ದೇವರು ಮಾಡಿರುವಂತ ಅದ್ಭುತ ಕಡಿದು, ದೇವರು ಮಾಡಿರುವಂತ ಮಹಿಮೆಯಿಂದ ನಿನಗಾಗ್ಲಿ ನಿನ್ನ ಕುಟುಂಬಕ್ಕಾಗ್ಲಿ ನನಗೆ ಒಳ್ಳೇದು ಮಾಡೋಗೋಸ್ಕರ ನಿನಗೇನು ಮಾಡುವ ದೇವರು ನಮ್ಮ ದೇವರಲ್ಲ. ನನಗೂ ಒಳ್ಳೇದು ಮಾಡುವಂತ ದೇವರು, ನಿನಗೂ ಒಳ್ಳೇದು ಮಾಡುವಂತ ದೇವರು, ನಾನು ಆರಾಧಿಸುವಂತ ದೇವರು. ಕೈಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಿನಗೂ ಒಳ್ಳೇದು ಮಾಡೋ ಸರಿದು, ಇನ್ನೊಬ್ರು ಮನೆ ಹಾಳು ಮಾಡಕ್ಕ ದೇವರು ನಮ್ಮ ದೇವರಲ್ಲ. ನಿನಗೂ ಒಳ್ಳೇದು ಮಾಡೋ ಸರಿದು, ಇನ್ನೊಬ್ರನ್ನ ಹಾಳು ಮಾಡುವಂತ ದೇವರು ನಮ್ಮ ದೇವರಲ್ಲ. ಆ ಅಧಿಕಾರಿಗೆ ಅಂತ ಹೇಳ್ತಾ ಇದ್ದಾನೆ, ಅವನ ಆಶ್ಚರ್ಯ ಪಟ್ಟಿದ್ದಾನೆ. ಅವ್ರಿಗೆ ಹೇಳ್ತಾ ಇದ್ದಾನೆ, ಅಪ್ಪ, ನೀವೆಷ್ಟು ಭಯಂಕರವಾಗಿರುವಂತ ದೇವರನ್ನ ನೀವು ಆರಾಧಿಸುವಂತ ದೇವರ ಮಕ್ಕಳು, ನೀವೆಷ್ಟು ಭಾಗ್ಯವಂತರು, ನೀವೆಷ್ಟು ಶ್ರೇಷ್ಠರು. ನಮಗ್ ಸುಖದ ಎಲ್ಲಾದ ಕರೆ ನಾವು ದೇವರಿಗೆ ಆರಾಧನೆ ಮಾಡಿಲ್ಲ. ಆದ್ರೆ ನೀವು ಇಂಥ ಕಷ್ಟದಲ್ಲಿ ಇಲ್ಲಿ ಬಂದು ಸೆರೆಮನೆ ಒಳಗಡೆ ನೀವು ಆರಾಧಿಸಿದಂತ ಆರಾಧನೆ ವ್ಯರ್ಥ ಆಗಲಿಲ್ಲ, ನೀವು ಪ್ರಾರ್ಥಿಸಿದಂತ ಪ್ರಾರ್ಥನೆ ವ್ಯರ್ಥ ಆಗಲಿಲ್ಲ. ನಿನ್ನ ದೇವರು ಈ ಸ್ಥಳದಲ್ಲಿ ಅದ್ಭುತಗಳನ್ನ ಮಾಡಿದ್ದಾನೆ. ನಿನಗೆ ಕಟ್ಟಿರುವಂತ ಎಲ್ಲ ಬೇಡಿಗಳನ್ನ ಆತನು ಕಳಚಿ ತೆಗೆದು ಬಿಸಾಡಿದ್ದಾನೆ. ನಿನ್ನ ಕಾಲುಗಳನ್ನ ಕಟ್ಟಿರುವಂತ ಬೇಡಿಗಳನ್ನೆಲ್ಲ ತೆಗೆದು ಬಿಸಾಡಿದ್ದಾನೆ. ನಿನ್ನ ಸುತ್ತಮುತ್ತ ಕಂಪೌಂಡರ್ ಕಟ್ಟಲ್ಪಟ್ಟಿರುವಂತ ಎಲ್ಲಾ ಗೋಡೆಗಳು ಅವು ಕಳಚಿ ಬಿದ್ದೋಗಿದವೆಂಬುದಾಗಿ ಅವನು ಆಶ್ಚರ್ಯಪಟ್ಟು, ನಿನ್ ದೇವರು ಸತ್ಯ ದೇವರನ್ನ ನಾನು ನಿನ್ ದೇವರಿಗೆ ನಂಬುತ್ತೀನಿ ಅಂತಂದ್ಬಿಟ್ಟು ಅವನು ಮುಂದೆ ಬರ್ತಾನೆ. ಹಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟದ, ಅವನು ಮನೆಗೆ ಕರ್ಕೊಂಡೊಯ್ದ್ಬಿಟ್ಟು ಅವ್ರಿಗೆ ಹೊಡೆದಾಗ ಅವ್ರ ಬೆನ್ನಿನ ತೊಗಲೆಲ್ಲ ಕಿತ್ತೋಗಿರುವಂತ ಜಾಗದಲ್ಲಿ ಅದಕ್ಕೆ ಔಷಧಿ ಹಚ್ಚಿ ಅದಕ್ಕೆ ವಾಸಿ ಮಾಡಿ ಅವ್ರ ಕಾಲು ಬಿದ್ದು, ನಾವು ಕೂಡ ರಕ್ಷಣೆ ಹೊಂದುತ್ತೇವೆ, ನಮಗೂ ಕೂಡ ದೀಕ್ಷಾಸ್ಥಾನ ಕೊಡು ಎಂಬುದಾಗಿ ಅವ್ರಿಗೆ ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಆರಾಧಿಸುವಂತ ದೇವರು ಅದು ಕಮ್ಜೋರ್ ಆಗಿರುವಂತ ದೇವರಲ್ಲ. ಇವತ್ತು ನಾನು ನೀವು ಕಮ್ಜೋರ್ ಆಗಿರ್ಬೋದು, ಎಲ್ಲಾ ವಿಷಯದಲ್ಲಿ ಕಮ್ಜೋರ್ ಆಗಿರ್ಬೋದು. ಪ್ರಾರ್ಥನೆಯಲ್ಲಿ ಕಮ್ಜೋರ್, ಪ್ರೇಯರ್ಸ್ ಕಮ್ಜೋರ್, ಸಭೆ ಬರೋದ್ರಲ್ಲಿ ಕಮ್ಜೋರ್, ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಕಮ್ಜೋರ್, ಸಭೆಯಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಕಮ್ಜೋರ್, ಕೈ ತಟ್ಟೋದ್ರಲ್ಲಿ ಕಮ್ಜೋರ್, ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಕಮ್ಜೋರ್. ಅನೇಕ ವಿಧವಾದ ರೀತಿಯಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ನಾವು ಕಮ್ಜೋರ್ ಇದ್ದಿರ್ಬೋದು. ಆದ್ರೆ ನನ್ನ ದೇವರು ಸರ್ವಶಕ್ತನಾಗಿರುವಂತ ದೇವರಾಗಿದ್ದಾನೆ. ಇವತ್ತು ನನ್ನನ್ನು ನಿನ್ನನ್ನು ಆಶೀರ್ವದಿಸುವುದಕ್ಕೆ ತನ್ನ ಕೃಪೆಯನ್ನು ತನ್ನ ದಯವನ್ನ ದಯಪಾಲಿಸುವಂತ ದೇವರು ನಮ್ಮ ದೇವರಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಪೌಲ ಸೀಲರನ್ನು ಪರಿಸ್ಥಿತಿ, ಅವರು ಜೈಲಿನ ಒಳಗಾರ, ಕೈ ಕಾಲುಗಳು ಕಟ್ಟಕ್ಯಾರ, ಅವ್ರ ಮೈಯೆಲ್ಲ ಗಾಯಗಳವ. ಆ ವಾಕ್ಯವನ್ನು ನೀವು ಓದ್ಲಾಕ್ ಬಂದವರು ನಿಮಗೆ ಗೊತ್ತಾಗ್ತದೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನು ಆರಾಧಿಸ್ತಾ ಇದ್ದಾರೆ. ಇವತ್ತು ನಾವು ಕ್ರಿಶ್ಚಿಯನ್ಸ್ ಅನ್ನೋದಾಗಿ ನಾವು ಹೇಳುತ್ತಿದ್ದೇವೆ, ನಾವು ದೇವರ ಮಕ್ಕಳು ಅಂತ ಅಂದ್ಬಿಟ್ಟು ನಾವು ಹೇಳುತ್ತಿದ್ದೇವೆ. ಆದ್ರೆ ಇವತ್ತು ನಾವು ಮನಸ್ಸು ಬಂದಂಗೆ ನಾವು ಕ್ರಿಶ್ಚಿಯನ್ಸ್ ಮಾಡ್ತೇವೆ, ನಾವು ಮನಸ್ಸು ಬಂದಂಗೆ ನಾವು ದೇವರ ಹತ್ರ ನಾವು ನಡ್ಕೊತೇವೆ. ಪ್ರೀತಿಯ ದೇವರ ಮಕ್ಕಳು, ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋಣ.